ಗ್ರಾಮ ಪಂಚಾಯಿತಿಯ ಕಾರ್ಯದರ್ಶಿ ಮಾಂಗಲ್ಯ ಸರವನ್ನೇ ಕಳ್ತನ ಮಾಡಲಾಗಿದೆ. ಇಲ್ಲಿ ದಾರಿಯಲ್ಲಿ ಹೋಗುವಾಗ ಸರವನ್ನ ಕದ್ದು ಪರಾರಿಯಾಗಿದ್ದಾರೆ ಕದಿಯವರು. ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿಯ ಮಾಂಗಲ್ಯ ಸರವನ್ನೇ ಕಳ್ಳತನ ಮಾಡಲಾಗಿದೆ. ಇಲ್ಲಿ ದಾರಿಯಲ್ಲಿ ಹೋಗುವಾಗ ಸರವನ್ನ ಕದ್ದು ಪರಾರಿಯಾಗಿದ್ದಾರೆ ಕತಿಮ. ತುಮಕೂರು ಹೊರವಲಯದ ಯಲ್ಲಾಪುರದಲ್ಲಿ ನಡೆದಿದೆ ಈ ಒಂದು ಘಟನೆ. ಸ್ವಾಂದೇನಹಳ್ಳಿ ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿ ನಾಗರತ್ನ ಎನ್ನುವಂತಹವರ ಒಂದು ಸರವನ್ನ ಕಳ್ಳತನ ಮಾಡಲಾಗಿದೆ. ಸರಗಳತನ ಮಾಡಿ ಎಸ್ಕೇಪ್ ಆಗಿದ್ದಂತಹ ಸರಗಳ ಶ್ರೀಧರ್ ಏನಿದ್ದಾನೆ ಆತ ಸಾಲ ತೀರಿಸೋಕೆ ಅಂತ ಈ ಒಂದು ಕಳ್ಳತನಕ್ಕೆ ಇಳಿದಿದ್ದ ಶ್ರೀಧರ್ ಈಗ ಜೈಲುವಾಸ ಆಗಿದೆ. ಆತನಿಗೆ ಹಿಂದೆ ಕೂಡ ಆಯ್ತ ಕೊಲೆ ಪ್ರಕರಣದಲ್ಲಿ 5 ವರ್ಷಗಳ ಕಾಲ ಜೈಲುವಾಸವನ್ನು ಅನುಭವಿಸಿದ್ದ. ಸೆಪ್ಟೆಂಬರ್ 9ರಂದು ಕಳ್ಳತನವನ್ನು ಮಾಡಿದ್ದ. ಸರಗಳತನದ ಒಂದು ಕೃತ್ಯ ಎಸಗಿದ್ದ. ಅದು ಈಗ ಬೆಳಕಿಗೆ ಬಂದಿರುವಂಥದ್ದು. ಈ ಶ್ರೀಧರ್ ಎನ್ನುವಂತಹ ಕಳ್ಳ ಏನಿದ್ದಾನೆ 45 ಗ್ರಾಂ ತೂಕದ ಮಾಂಗಲ್ಯ ಸರವನ್ನು ಈತ ಎಗರಿಸಿಬಿಟ್ಟಿದ್ದ ಶ್ರೀಧರ್. ತುಮಕೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಕೇಸ್ ಕೂಡ ದಾಖಲಾಗಿದೆ, ತನಿಖೆ ಕೂಡ ಆಗ್ತಾ ಇದೆ. ಈ ವ್ಯಕ್ತಿ ಏನಿದ್ದಾನೆ ಶ್ರೀಧರ್ ಎನ್ನುವಾತ, ನೀವು ಗಮನಿಸ್ತಾ ಇರಬಹುದು ಫೋಟೋದಲ್ಲಿ, ಆತ ಗ್ರಾಮ ಪಂಚಾಯತಿ ಕಾರ್ಯದರ್ಶಿಯ ಮಾಂಗಲ್ಯ ಸರವನ್ನೇ ಎಗ್ಗಿಸ್ಕೊಂಡು ಹೋಗ್ಬಿಟ್ಟಿರುವಂಥದ್ದು. ಗಾಡಿಯಲ್ಲಿ ಹೋಗ್ತಾ ಇದ್ದಾನೆ, ನೋಡ್ತಾ ಇದ್ದೀರಾ. ರಸ್ತೆಯಲ್ಲಿ ಹೋಗುವಾಗ ಸರವನ್ನು ಕದ್ದು ಪರಾರಿಯಾಗಿರುವಂಥದ್ದು. ತುಮಕೂರು ಹೊರವಲಯದ ಯಲ್ಲಾಪುರದ ಬಳಿ ನಡೆದಿರುವಂತಹ ಘಟನೆ ಇದು. ಸ್ವಾಂದೇನಹಳ್ಳಿ ಗ್ರಾಮ ಪಂಚಾಯಿತಿಯ ಕಾರ್ಯದರ್ಶಿ ಆಗಿದ್ದರು ನಾಗರತ್ನ ಎನ್ನುವಂಥವರು. ಅವರ ಸರವನ್ನು ಕಳ್ಳತನ ಮಾಡಿರುವಂಥದ್ದು. ಎಸ್ಕೇಪ್ ಆಗಿದ್ದಾನೆ ಈತ. ಈ ಹಿಂದೆ ಕೂಡ ಅನೇಕ ಪ್ರಕರಣಗಳಲ್ಲಿ ಜೈಲುವಾಸ ಸೇರಿದ್ದ. 5 ವರ್ಷಗಳ ಕಾಲ ಜೈಲಲ್ಲಿ ಇದ್ದು ಬಂದಿದ್ದ. ಈಗ ಮತ್ತೆ ಜೈಲಿಗೆ ಹೋಗುವಂತಹ ಆಗಿದೆ. ಈತ ತನ್ನ ಒಂದು ಖರ್ಚಿಗಾಗಿ ಇತರೆ ಒಂದು ಯಾವುದೋ ಒಂದು ಕೆಲಸಗಳಿಗಾಗಿ ಸಾಕಷ್ಟು ಸಾಲಗಳನ್ನು ಮಾಡ್ಕೊಂಡಿದ್ದ. ಸಾಲಗಳನ್ನು ತೀರಿಸೋಕೆ ಅಂತ ಈತ ಕಳ್ಳತನದ ದಾರಿಯನ್ನು ಹುಡ್ಕೊಂಡಿದ್ದಾನೆ. ಯಾರೆಲ್ಲಿ ಕಾಣ್ತಾರೋ ಸರವನ್ನು ಎಗ್ಗಿರಿಸಿ ನಾನು ದುಡ್ಡು ಮಾಡಿಕೊಂಡು ನನ್ನ ಸಾಲನ ತೀರಿಸ್ಕೊಳ್ಳೋಣ ಅಥವಾ ದುಡ್ಡು ನನಗೆ ಮಜಾ ಮಾಡೋಕ್ಕೆ ಬರುತ್ತೆ ಅನ್ನೋ ಲೆಕ್ಕಾಚಾರದಲ್ಲಿ ಏನಾದರೂ ಕಳ್ಳತನ ಮಾಡಿದ್ದೇನೋ. ಆದರೆ ಸುಮಾರು 45 ಗ್ರಾಮ್ ತೂಕದ ಸರವನ್ನು ಕಳ್ಳತನ ಮಾಡಿರುವಂಥದ್ದು. ಸರವನ್ನು ಕಳ್ಳತನ ಮಾಡಿ ಬೈಕಲ್ಲಿ ಹೋಗ್ತಾ ಇರುವಂಥದ್ದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.